ಇವತ್ತೊಂದು ದಿವಸ ಬಂದು ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿನ ಎತ್ಕೊಂಡು ಹೋಗ್ತಾರೆ, ಇನ್ನೊಬ್ಬರನ್ನ ಹತ್ಯೆಗೆ ಇರ್ತಾರೆ. ಇದು ಸರಿಯಾದದ್ದಲ್ಲ. ಇದು ನಾಳೆ ಇದನ್ನೇ ಭಾರತೀಯರು ಕೂಡ ಮಾಡ್ಬೋದಲ್ಲ. ಅವರು ಇವತ್ತು ಯಾವುದೋ ದೇಶದ ಪ್ರಧಾನಮಂತ್ರಿಗೆ ಎತ್ಕೊಂಡು ಹೋಗಿದ್ದಾರೆ, ಯಾವುದೋ ದೇಶದ ಪ್ರಧಾನ ಹತ್ಯೆ ಮಾಡ್ತಾರೆ. ನಾಳೆ ನಮ್ಮ ರಾಷ್ಟ್ರಕ್ಕೆ ಇದನ್ನು ಮಾಡಿದರೆ ನಾವು ಸುಮ್ಮನೆ ಇರ್ತೀವ? ಇದು ಟ್ರಂಪ್ ಅವರ ಒಂದು ತಪ್ಪು ನೀತಿ. ಇವತ್ತು ಅವ್ರು ಏನು ಮಾಡ್ತಾ ಇರೋದು ಸರಿಯಾದದ್ದಲ್ಲ ಅಂತ. ಹೀಗಾಗಿ ಅವ್ರು ಹೇಳ್ತಾ ಇದ್ರು ನನಗೆ ನೊಬೆಲ್ ಪಾರಿತೋಷಿಕ ಕೊಡಬೇಕು, ಶಾಂತಿ, ಯುದ್ಧ ನಾನು ನಿಲ್ಲಿಸಿದ್ದೀನಿ, ಭಾರತ ಪಾಕಿಸ್ತಾನ ಅಂತ ಯುದ್ಧ ನಿಲ್ಲಿಸಿದ್ದೀನಿ ಅಂತೇಳಿ. ಒಂದು ಕಡೆ ಯುದ್ಧ ನಿಲ್ಲಿಸಿದ್ದೀನಿ, ನೊಬೆಲ್ ಪಾರಿತೋಷಿಕ ಕೊಡಬೇಕಂತ ಎಲ್ಲರಿಗೂ ಕೂಡ ಯಾರಿಗೋ ಸಿಕ್ಕಿದ್ದನ್ನು ಸಹ ಕಸ್ಕೊಂಡ್ರಲ್ಲ. ಅದೋ ಪಾಪ ಹೆಣ್ಮಗಳಿಗೆ ಸಿಕ್ಕಿದ್ದನ ನನಗೆ ಕೊಡೋಕೆ ಬರೋದಿಲ್ಲ. ಅದನ್ನು ಇನ್ನೊಂದು ಕಡೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆ ಯುದ್ಧ ಆದಮೇಲೆ ಏನಾಗ್ತದೆ? ಈಗ ನಿರಪರಾಧಿಗಳು ತಂದು ಸಹ ಅಲ್ಲಿ ಇರಾನ್ದಲ್ಲಿ 165 ಮಕ್ಕಳು ಸತ್ತರು, ಶಿಕ್ಷಕರು ಸತ್ತರು. ಇದರಲ್ಲಿ ಕೇವಲ ಯುದ್ಧದಲ್ಲಿ ಆ ಯುದ್ಧದ ಇದರಲ್ಲಿ ಹಾನಿ ಆಗೋದಲ್ಲ, ನಿರಪರಾಧಿಗಳಿಗೂ ಕೂಡ ಜನಸಾಮಾನ್ಯರಿಗೂ ಹಾನಿ ಆಗ್ತದೆ ತಂದು ಸಹ, ಯಾವುದೇ ದೇಶ ಇರಲಿ. ಈಗ ಅದನ್ನೆಲ್ಲರೂ ಕೂಡ ಅವರು ಈ ಕಡೆ ಎಲ್ಲ ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಇರಾನ್. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಆಯಿಲ್ ರೇಟ್ಸು, ತೈಲ ಬೆಲೆ ಗಗನಕ್ಕೆ ಇರ್ತದೆ. ಮೊದಲೇ ಮಾತು ನಮ್ಮ ನರೇಂದ್ರ ಮೋದಿಯವ್ರ ಕಾಲದಲ್ಲಿ ನಮ್ಮ UPA ಸರ್ಕಾರದಾಗ ಪೆಟ್ರೋಲ್ 65 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗ್ಯದ. ಡೀಸೆಲ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಆಗಿದೆ. ಇನ್ನೂ ಅಷ್ಟು ಹೆಚ್ಚಿಗೆ ಆಗ್ತದೆ. ರಾಜ್ಯದ ಕೈಗಾರಿಕೆ ಮೇಲೆ ಏನು ಯುದ್ಧ ಆಗ್ತಾ ಇದೆ ಸರ್, ಯಾವ ರೀತಿ ಪರಿಣಾಮ ಬೀರಲಿದೆ? ನಿಶ್ಚಿತವಾಗಿ ಬರೀ ರಾಜ್ಯ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಕೈಗಾರಿಕೆ ಮೇಲೆ ಪರಿಣಾಮ. ನಿಶ್ಚಿತವಾಗಿ ಬರೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಮೇಲೆ ಯಾವಾಗಲೂ ಯುದ್ಧ ಆಗ್ತವೆ. ಮೊದಲು ತಾರೀಫ್ ಆಯಿತು, ಶಿಕ್ಷಕಂಗೆ ಎಲ್ಲರ ಮೇಲೆ ತಾರೀಫ್ ಹಾಕೋದಂತ ಆಯಿತು. ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದರು, ಆಮೇಲೆ ಮತ್ತೆ ಹೇರಿದರು ಅದನ್ನು ಬೇರೆ ರೂಪದಲ್ಲಿ. ಈ ಯುದ್ಧ ಆಗೋದ್ರಿಂದ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಜಾಗತಿಕ ಏನು ಉದ್ಯಮ ಮೇಲೆ, ವ್ಯಾಪಾರ ಮೇಲೆ ಇವತ್ತು ಸಹ ಇದು ಆಗ್ತದೆ. ನಾನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ನಂದು ಒಂದು ದಿವಸದಲ್ಲ, ನಾನು ಯಾವಾಗಲೂ ಕೂಡ ನಾನು ಪ್ರತಿ ದಿವಸ ನಮ್ಮ ಇದನ್ನ ರಿವ್ಯೂ ಮಾಡ್ಕೊತ ಇರ್ತೀವಿ, ಏನು ಮಾಡಬೇಕು ಅಂತ ಹೇಳಿ.